Keep them both in the top. 17 years ಕಾಯಬೇಕಿತ್ತು ಈ ಫಾರ್ಟ್ರೆಸ್ನ ಬ್ರೀಚ್ ಮಾಡಕ್ಕೆ. ಈ ಕಂಡೀಷನ್ಸ್ನಲ್ಲಿ ಆಡಕ್ಕೆ ಅವರದ್ದು ತುಂಬ ಸ್ಟ್ರಾಂಗ್ ಟೀಮ್. ಈ ಕಂಡೀಷನ್ಸ್ನಲ್ಲಿ ಯೂಸ್ ಆಗುವಂತಹ ಟೀಮ್ನ ತುಂಬ ಚೆನ್ನಾಗಿ ಪಿಕ್ ಮಾಡಿದ್ದಾರೆ. ಇಲ್ಲಿಗೆ ಬಂದು ಇಂತಹ ಗೇಮ್ ಆಡಕ್ಕೆ ತುಂಬ ಖುಷಿ ಮತ್ತೆ ಹಾರ್ಟ್ ವಾರ್ಮಿಂಗ್ ಅನಿಸುತ್ತೆ. ಆ್ಯಂಡ್ ಇಟ್ ಜಸ್ಟ್ ಸೇಸ್ ವಿ ಆರ್ ಆನ್ ದ ರೈಟ್ ಪಾತ್. ನಮ್ಮ ಫಸ್ಟ್ ಟೀಮ್ ಗೆಟ್ ಟುಗೆದರ್ ನಿಮಗೆ ರಿಮೈಂಡ್ ಮಾಡಬೇಕು ಅಂತ ಇದ್ದೀನಿ. ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡಕ್ಕೆ ನಮಗೆ ಒಂದು ಎಕ್ಸೈಟಿಂಗ್ ಆಪರ್ಚುನಿಟಿ ಇದೆ ಅಂತ ಅಂದಿದ್ವಿ. ಎಲ್ಲರೂ ಅದನ್ನ ಮಾಡಿದಕ್ಕೆ ಶಬಾಷ್. ಅಂಡ್ ಅವರ ಬಿಗ್ಗೆಸ್ಟ್ ಮಾರ್ಜಿನ್ ನಲ್ಲಿ CSK ನ ಬೀಟ್ ಮಾಡಿದ್ದು ವೆರಿ ವೆಲ್ ಡನ್ ಬಾಯ್ಸ್. ವಿರಾಟ್, ಹಡಲ್ ನಲ್ಲಿ ನೀವು ಇದ್ರ ಬಗ್ಗೆ ಅಂದಿದ್ರಿ ಏನಂದ್ರೆ ಕಂಡೀಷನ್ಸ್ ಹೇಗೆ ಇರುತ್ತೆ ಅಂತ ಪ್ರಿಕನ್ಸೀವ್ಡ್ ನೋಷನ್ಸ್ ಇರೋದು ಬೇಡ. ಕಂಡೀಷನ್ಸ್ ನ ಅಸೆಸ್ ಮಾಡಿ ಅದ್ರ ಬಗ್ಗೆ ಏನ್ ಮಾಡಬೇಕು ಅಂಡ್ ಸೊಲ್ಯೂಷನ್ಸ್ ನ ಕಂಡಿಡಿಬೇಕು. ಐ ಥಿಂಕ್ ಇವತ್ತು ಬ್ಯಾಟ್ ಮಾಡಿದ ಈಚ್ ಅಂಡ್ ಎವ್ರಿ ಬ್ಯಾಟರ್ ಎಲ್ಲರೂ ಟ್ರೆಮೆಂಡಸ್ ಇಂಟೆಂಟ್ ಇಂದ ಬ್ಯಾಟ್ ಮಾಡಿದ್ರಿ. ಎಕ್ಸ್ಟ್ರಾರ್ಡಿನರಿ ಇಂಟೆಂಟ್. ಅಂಡ್ ಐ ಥಿಂಕ್ ನಾವು ಪಾರ್ ಸ್ಕೋರ್ ಗಿಂತ ತುಂಬಾ ಜಾಸ್ತಿ ಸ್ಕೋರ್ ಮಾಡಿದ್ವಿ. ಅಂಡ್ ಡೈಮೆನ್ಷನ್ ನ ಅಬ್ಸಲ್ಯೂಟ್ಲಿ ಚೇಂಜ್ ಮಾಡ್ತು. TD ನಾವು ಹೇಗೆ ಆಡಬೇಕು ಅಂತ ಮಾತಾಡ್ಕೊಂಡಿದ್ವಿ. ಅಂಡ್ ಆ ಲಾಸ್ಟ್ 8 ಬಾಲ್ಸ್ ನಿಮ್ಮ ಡಿಸಿಷನ್ ಮೇಕಿಂಗ್, ನಿಮ್ಮ ಮೇಲೆ ನಿಮಗೆ ಇದ್ದ ಟ್ರಸ್ಟ್ ಅಂಡ್ ಲಾಸ್ಟ್ 2 days ನಲ್ಲಿ ನೀವು ಮಾಡಿದ ಪ್ರಿಪರೇಷನ್ ವೆರಿ ವೆಲ್ ಡನ್ TD. ಐ ಆಲ್ಸೋ ವಾಂಟ್ ಟು ಮೆನ್ಷನ್ TD ನಮ್ಮ ಮೆಂಟೋರ್ ಮತ್ತೆ ಬ್ಯಾಟಿಂಗ್ ಕೋಚ್. ನಿಮ್ಮ ಬಗ್ಗೆ ಲಾಸ್ಟ್ ಮ್ಯಾಚ್ ನಲ್ಲಿ ಏನು ಮೆನ್ಷನ್ ಮಾಡಿರ್ಲಿಲ್ಲ, ಆದ್ರೆ ನಾನ್ ಮಾಡಿದೆ. ಸೊ ರಿಮೆಂಬರ್ ದ್ಯಾಟ್. ದೇವಾ, ನೀವು ಒನ್ ಆಫ್ ಮೈ ಫೇವ್ರೆಟ್ಸ್ ಅಂತ ನಿಮಗೆ ಗೊತ್ತಿದೆ. ನಿಮ್ಮ ಬಗ್ಗೆ ನನ್ಗೆ ತುಂಬಾ ಖುಷಿ ಇದೆ. ಡಿಫ್ರೆಂಟ್ ರೋಲ್ ನಲ್ಲಿ ನೀವು ಹಾಕ್ತಿರೋ ಎಫರ್ಟ್ ಚೆನ್ನಾಗಿದೆ. ನಿಮ್ಮ ಇಡೀ ಲೈಫ್ ನಲ್ಲಿ ಓಪನಿಂಗ್ ಮಾಡ್ತಿದ್ರಿ, ಆದ್ರೆ ನೀವು ಟೆಸ್ಟ್ ಟೀಮ್ಗೆ ಹೋದಾಗ ಸಡನ್ಲಿ ನಂಬರ್ 3 ನಲ್ಲಿ ಆಡ್ತೀರಾ. ಈಗ 3 ಟಫ್ ಇಯರ್ಸ್ ಆದ್ಮೇಲೆ ಪುನಃ RCBಗೆ ಬರ್ತೀರಾ.